ಮೊದಲ ಬಾರಿ ಮಂಡ್ಯ ಲೋಕಸಭೆ ಚುನಾವಣೆಯಿಂದ ಕಾಂಗ್ರೆಸ್ ಔಟ್. ದಳ ಅಭ್ಯರ್ಥಿಯ ದಿಗ್ವಿಜಯ ಫಿಕ್ಸ್. ಕಾಂಗ್ರೆಸ್ ಫ್ಯೂಚರ್ ಫಿನಿಶ್. ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ತನ್ನ ಮೇಲೆ ಚಪ್ಪಡಿ ಎಳೆದುಕೊಳ್ತಾ ಬಿಜೆಪಿ ಬೆಂಬಲಿಸಿ ಹಾದಿ ತಪ್ಪಿಸುತ್ತಾ ಚೆಲುವರಾಯಸ್ವಾಮಿ ಆ್ಯಂಡ್ ಟೀಮ್. ಇದು ಹೊತ್ತಿನ ವಿಶೇಷ ಮಂಡ್ಯ ಮಹಾಯುದ್ಧ. ನಾನು ಶಿವಶಂಕರ್. ಸಕ್ಕರೆ ನಾಡು ಮಂಡ್ಯ. ಈ ನಾಡು ಅನೇಕ ರಾಜಕಾರಣಿಗಳನ್ನ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣಕ್ಕೂ ಕೊಟ್ಟಿದೆ. ಇಂತಹ ಇತಿಹಾಸ ಹೊಂದಿರುವ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಉಪಚುನಾವಣೆ ಎದುರಾಗಿದೆ. ಪ್ರತಿ ಚುನಾವಣೆಯಲ್ಲೂ ಸಾಂಪ್ರದಾಯಿಕ ಎದುರಾಳಿಗಳಾಗ್ತಿದ್ದ ಜೆಡಿಎಸ್ ಕಾಂಗ್ರೆಸ್ ಇದೀಗ ಅನಿವಾರ್ಯವಾಗಿ ದೋಸ್ತಿಗಳಾಗಿ ಕಣಕ್ಕಿಳಿಯುತ್ತಿವೆ. ಹಾಗಾದ್ರೆ ಈ ಬಾರಿ ನಡೆಯುತ್ತಿರುವ ಉಪಚುನಾವಣೆಯ ಹೈಲೈಟ್ಸ್ ಏನು? ಜಿಲ್ಲೆಯಲ್ಲಿ ಯಾವ ಸಮುದಾಯ ಬಲಾಢ್ಯವಾಗಿದೆ, ಯಾವ ಸಮುದಾಯ ನಿರ್ಣಾಯಕ? ಹೆಂಚಿಂಚು ಮಾಹಿತಿ ನಾವು ಕೊಡ್ತೀವಿ ನೋಡಿ. ರಾಜ್ಯ ರಾಜಕಾರಣಕ್ಕೆ ಘಟಾನುಘಟಿ ನಾಯಕರುಗಳನ್ನು ಕೊಡುಗೆಯಾಗಿ ಕೊಟ್ಟಂಥ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಇದೀಗ 4ನೇ ಬಾರಿಗೆ ಉಪಚುನಾವಣೆ ನಡೀತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ JDS ಪಕ್ಷಗಳು ದೋಸ್ತಿ ಸರ್ಕಾರವನ್ನು ರಚನೆ ಮಾಡಿದೆ. ಆದರೆ ಈ ಹಿಂದಿನ ಚುನಾವಣೆಗಳಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಹಾಗೂ JDS ಪಕ್ಷಗಳು ಸಾಂಪ್ರದಾಯಿಕ ಎದುರಾಳಿಗಳಾಗಿ ಚುನಾವಣೆಯಲ್ಲಿ ಗೆಲುವಿಗಾಗಿ ಪೈಪೋಟಿಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈ ಬಾರಿ JDS ಪಕ್ಷ ತನ್ನ ಅಭ್ಯರ್ಥಿಯನ್ನು ಹಾಕಲಿದ್ದು, ಕಾಂಗ್ರೆಸ್ ಪಕ್ಷ ಇವರಿಗೆ ಒಂದು ಸಹಾಯವನ್ನು ಮಾಡಲಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ಪಕ್ಷ ಒಂದು ಗೆಲುವನ್ನು ಸಾಧಿಸಿತ್ತು. ಇದೀಗ ಆ ಒಂದು 8 ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ JDS ಗೆಲುವಿಗೆ ಸಹಕಾರವನ್ನು ಕೊಡ್ತಾರೆ. ಹಾಗಿದ್ರೆ ಲೋಕಸಭಾ ಚುನಾವಣೆಯ ಪೈಕಿ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ JDS ಪಕ್ಷಗಳ ಸ್ಥಿತಿಗತಿಗಳು ಹೇಗಿದೆ, ಜೊತೆಗೆ BJP ಪಕ್ಷದ ಸ್ಥಿತಿಗತಿಗಳು ಹೇಗಿದೆ, ಇದರ ಜೊತೆಗೆ ಈ ಹಿಂದೆ ನಡೆದಿದ್ದಂಥ 4 ಲೋಕಸಭಾ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಗೆದ್ದಿದೆಯೋ ಅಥವಾ ವಿರೋಧ ಪಕ್ಷ ಗೆದ್ದಿದೆಯೋ, ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಸಮುದಾಯ ಬಲಿಷ್ಠವಾಗಿದೆ, ಈ ಎಲ್ಲ ಕುರಿತ ಒಂದು ವಿಶೇಷ ಸ್ಟೋರಿಯನ್ನು ನೋಡೋಣ ಕರ್ನಾಟಕ ಕುರುಕ್ಷೇತ್ರದಲ್ಲಿ. ಕಾವೇರಿಯ ಮಡಿಲು, ಭತ್ತದ ಕಣಜ, ಸಕ್ಕರೆಯ ನಾಡು ಎಂದೇ ಕರೆಯುವ ಮಂಡ್ಯ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಜಿಲ್ಲೆ. HC ವೀರಣ್ಣಗೌಡ, KV ಶಂಕರಗೌಡ, SM ಕೃಷ್ಣ, G ಮಾದೇಗೌಡ, SD ಜಯರಾಮ್, KN ನಾಗೇಗೌಡ, MH ಅಂಬರೀಶ್ ಹೀಗೆ ರಾಜಕೀಯ ದಿಗ್ಗಜರುಗಳನ್ನ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಕೊಡುಗೆಯಾಗಿ ಕೊಟ್ಟ ಕೀರ್ತಿ ಇದೇ ಸಕ್ಕರೆ ನಾಡಿಗೆ ಸಲ್ಲುತ್ತದೆ. ಮಂಡ್ಯ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವ ಹಾಗೂ ರಾಜ್ಯದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಡ್ಯವೂ ಒಂದು. ಮಂಡ್ಯ, ಮದ್ದೂರು, ಮಳವಳ್ಳಿ, ನಾಗಮಂಗಲ, KR ಪೇಟೆ, ಶ್ರೀರಂಗಪಟ್ಟಣ, ಮೇಲುಕೋಟೆ ಜೊತೆಗೆ ಮೈಸೂರು ಜಿಲ್ಲೆಯ KR ನಗರ ವಿಧಾನಸಭಾ ಕ್ಷೇತ್ರಗಳು ಮಂಡ್ಯ ಲೋಕಸಭೆಗೆ ಒಳಪಡುತ್ತವೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 16 ಲಕ್ಷ ಮತದಾರರಿದ್ದು, ಒಕ್ಕಲಿಗರೇ ಕ್ಷೇತ್ರದಲ್ಲಿ 65%ರಷ್ಟಿದ್ದಾರೆ. ನಂತರದ ಸ್ಥಾನದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ವೀರಶೈವರು ಹಾಗೂ ಹಿಂದುಳಿದ ವರ್ಗದವರು ಇದ್ದಾರೆ. ಇದುವರೆಗೂ 19 ಚುನಾವಣೆಗಳನ್ನ ನೋಡಿರುವ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಘಟಾನುಘಟಿ ನಾಯಕರುಗಳೇ ಆಳ್ವಿಕೆ ನಡೆಸಿದ್ದಾರೆ. ಈ ಪೈಕಿ ಹಲವು ನಾಯಕರು ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದವರು. ಮಂಡ್ಯ ಜಿಲ್ಲೆಯ ಮೊದಲ 4 ಚುನಾವಣೆಗಳಲ್ಲಿ ಸತತವಾಗಿ ಜಿಲ್ಲೆಯ ಹಿರಿಯ ರಾಜಕಾರಣಿ MK ಶಿವನಂಜಪ್ಪ ವಿಜಯಶಾಲಿಯಾಗುವ ಮೂಲಕ ಜಿಲ್ಲೆಯ ಸೋಲಿಲ್ಲದ ಸರದಾರ ಎಂಬ ಖ್ಯಾತಿ ಹೊಂದಿದ್ರು. ಆದ್ರೆ 4ನೇ ಬಾರಿ ಸಂಸದರಾದಾಗ ಇವರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ರು. ಇನ್ನು ಜಿಲ್ಲೆಯ ಮತ್ತೊಬ್ಬ ಪ್ರಮುಖ ರಾಜಕಾರಣಿ SM ಕೃಷ್ಣ ಅವರನ್ನ ನೆನಪಿಸಿಕೊಳ್ಳಲಿಲ್ಲ ಅಂದ್ರೆ ಮಂಡ್ಯ ರಾಜಕಾರಣಕ್ಕೆ ಅರ್ಥವೇ ಇರಲ್ಲ. SM ಕೃಷ್ಣ ರಾಜಕೀಯ ಇತಿಹಾಸದಲ್ಲಿ ನಾನಾ ಬಗೆಯ ಅಧಿಕಾರ ಅನುಭವಿಸಿದವರು. 3 ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ. 3ನೇ ಬಾರಿಗೆ ಸಂಸದರಾದಾಗ ಅಂದ್ರೆ 1980ರಲ್ಲಿ ಇಂದಿರಾ ಗಾಂಧಿ ಸಂಪುಟದಲ್ಲಿ ಕೃಷ್ಣ ಹಣಕಾಸು ಖಾತೆ ರಾಜ್ಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಆದರೆ ಇಂತಹ ಘಟಾನುಘಟಿ ರಾಜಕಾರಣಿ ಕೃಷ್ಣ 1984ರ ಚುನಾವಣೆಯಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪರ ಅಲೆ ಇದ್ರೂ KV ಶಂಕರಗೌಡರ ವಿರುದ್ಧ ಹೀನಾಯವಾಗಿ ಸೋಲನ್ನಪ್ಪುತ್ತಾರೆ. ನಿತ್ಯ ಸಚಿವ ಎಂದೇ ಬಿರುದು ಪಡೆದಿರುವ KV ಶಂಕರಗೌಡರು
1984ರಲ್ಲಿ ಎಸ್ಎಂ ಕೃಷ್ಣ ವಿರುದ್ಧ ಗೆದ್ದು ಲೋಕಸಭೆ ಪ್ರವೇಶಿಸಿದ್ರೆ 1989ರಲ್ಲಿ ಜಿ ಮಾದೇಗೌಡ ವಿರುದ್ಧ ಹೀನಾಯವಾಗಿ ಸೋಲನ್ನಪ್ತಾರೆ. ಇನ್ನು ಕಾವೇರಿ ಹೋರಾಟದಲ್ಲಿ ಯಾವತ್ತೂ ಸಹ ಮುಂಚೂಣಿಗೆ ಬರುವ ಜಿ ಮಾದೇಗೌಡ ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ 1989 ಹಾಗೂ 1991ರಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಇಂತಹ ರೈತ ಹೋರಾಟಗಾರ ಮಾದೇಗೌಡ ಸಹ ಕೆಆರ್ ಪೇಟೆ ಕೃಷ್ಣ ಮತ್ತು ಮಾಜಿ ಸಚಿವ ಅಂಬರೀಶ್ ವಿರುದ್ಧ ಹೀನಾಯವಾಗಿ ಸೋಲುಂಡಿದ್ದಾರೆ. ಇನ್ನು ಮಂಡ್ಯ ಲೋಕಸಭಾ ಚುನಾವಣೆ ಇತಿಹಾಸ ಮೆಲುಕು ಹಾಕಿದಾಗ ಅಚ್ಚ ಅಳಿಯದ ಹೆಸರು ಅಂದ್ರೆ ಅದು ರೆಬೆಲ್ ಸ್ಟಾರ್, ಮಂಡ್ಯದ ಗಂಡು ಸೂಪರ್ ಸ್ಟಾರ್ ಚಿತ್ರರಂಗದ ಉತ್ತುಂಗದಲ್ಲಿದ್ದಾಗಲೇ ರಾಜಕೀಯ ಪ್ರವೇಶಿಸುವ ಮಂಡ್ಯದ ಗಂಡು ಕಾಂಗ್ರೆಸ್ ಸೇರಿ 1996ರಲ್ಲಿ ಮಂಡ್ಯ ಲೋಕಸಭಾ ಟಿಕೆಟ್ ಆಕಾಂಕ್ಷಿತರಾಗಿರ್ತಾರೆ. ಆದ್ರೆ ಪ್ರಬಲ ನಾಯಕ ಜಿ ಮಾದೇಗೌಡ ತಂತ್ರಗಾರಿಕೆ ಮುಂದೆ ಅಂಬಿ ಆಟ ನಡೆಯದೆ ಟಿಕೆಟ್ ಸಿಗಲ್ಲ. ಇದರಿಂದ ಬೇಸರಗೊಂಡು ಜನತಾದಳ ಸೇರುವ ರೆಬೆಲ್ ಸ್ಟಾರ್ ಅದೇ ವರ್ಷ ದೇವೇಗೌಡರು ಪ್ರಧಾನಿಯಾಗಿ ದೆಹಲಿಗೆ ಹೋಗಿದ್ರಿಂದ ನಡೆಯುವ ರಾಮನಗರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸಿಎಂ ಲಿಂಗಪ್ಪ ವಿರುದ್ಧ ಸೋಲುವ ಮೂಲಕ ಪ್ರಥಮ ಚುಂಬನಂ ದಂತಭಗ್ನಂ ಎಂಬಂತೆ ಹತಾಶೆಗೆ ಒಳಗಾಗ್ತಾರೆ. ಒಂದೂವರೆ ವರ್ಷದಲ್ಲಿ ಕೇಂದ್ರ ಸರ್ಕಾರ ಪತನವಾದ ಕಾರಣ 1998ರಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ತನ್ನ ತವರು ಜಿಲ್ಲೆ ಮಂಡ್ಯದಿಂದ ಅಖಾಡಕ್ಕೆ ಇಳಿತಾರೆ. ನಮ್ಮ ಜಿಲ್ಲೆಯ ಮಗನನ್ನ ರಾಮನಗರ ಜನ ಸೋಲಿಸಿದ್ರು ಅನ್ನೋ ಕೋಪಕ್ಕೋ, ನಮ್ಮ ಮಂಡ್ಯದ ಮಗ ಅನ್ನೋ ಕಾರಣಕ್ಕೋ ಅಥವಾ ಸೆಲೆಬ್ರಿಟಿ ಅನ್ನೋ ವಿಚಾರಕ್ಕೋ ಜನತಾದಳದ ಅಭ್ಯರ್ಥಿ ಅಂಬರೀಶ್ರನ್ನ ಸೋಲಿಲ್ಲದ ಸರ್ದಾರ ಎಂದೇ ಕರೆಸಿಕೊಳ್ಳುತ್ತಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಮಾದೇಗೌಡ ವಿರುದ್ಧ ಬರೋಬ್ಬರಿ 1,80,523 ಮತಗಳ ಅಂತರದಿಂದ ಮಂಡ್ಯ ಜನ ಗೆಲ್ಲಿಸ್ತಾರೆ. ಅಂಬಿ ಗೆದ್ದ ಮತಗಳ ದಾಖಲೆ ಮಂಡ್ಯ ಲೋಕಸಭೆ ಚುನಾವಣೆಯ ಸಾರ್ವಕಾಲಿಕ ದಾಖಲೆಯಾಗಿದ್ದು, ಈ ದಾಖಲೆಯನ್ನ ಇನ್ನೂ ಯಾರೂ ಮುರಿಯಲು ಸಾಧ್ಯವಾಗಿಲ್ಲ. ಹೀಗೆ 1998ರ ಬಳಿಕ 99ರ ಲೋಕಸಭೆ ಚುನಾವಣೆಗೆ ಎಸ್ಎಂ ಕೃಷ್ಣ ಸೂಚನೆಯಂತೆ ಕಾಂಗ್ರೆಸ್ ಸೇರೋ ಅಂಬಿ ಎರಡನೇ ಬಾರಿಗೆ ಗೆಲ್ತಾರೆ. 2003ರ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ನಿಂದ ಗೆದ್ದು ಯುಪಿಎ ಸರ್ಕಾರದಲ್ಲಿ ವಾರ್ತಾ ಮತ್ತು ಪ್ರಚಾರ ಖಾತೆ ಸಚಿವರಾಗ್ತಾರೆ. ಆದ್ರೆ 2009ರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಚೆಲುವರಾಯಸ್ವಾಮಿ ವಿರುದ್ಧ ಅಂಬಿ ಸೋಲಬೇಕಾಗುತ್ತೆ. ಇನ್ನು ಸ್ಯಾಂಡಲ್ವುಡ್ ಕ್ವೀನ್ ಎಂದೇ ಕರೆಯಲ್ಪಡುವ ರಮ್ಯಾ ಸಹ ಅಚಾನಕ್ಕಾಗಿ ರಾಜಕಾರಣಕ್ಕೆ ಎಂಟ್ರಿಯಾಗಿ 2013ರ ಮಂಡ್ಯ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಉಪಚುನಾವಣೆಯಲ್ಲಿ ಗೆಲ್ಲೋ ರಮ್ಯಾ 2014ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲಬೇಕಾಗುತ್ತೆ. ಹೀಗೆ ಘಟಾನುಘಟಿ ರಾಜಕಾರಣಿಗಳನ್ನ ಮಂಡ್ಯ ಜಿಲ್ಲೆಯ ಜನ ಗೆಲ್ಲಿಸಿಯೂ ಇದ್ದಾರೆ, ಹಾಗೆಯೇ ಸೋಲಿಸಿಯೂ ಇದ್ದಾರೆ. ಮಂಡ್ಯ ಜಿಲ್ಲೆ 3 ಉಪಚುನಾವಣೆ ಸೇರಿ 19 ಲೋಕಸಭಾ ಚುನಾವಣೆಯನ್ನ ಎದುರಿಸಿದೆ. ಈ ಬಾರಿಯ ಚುನಾವಣೆ ನಡೆದ ಬಳಿಕ 20 ಚುನಾವಣೆಗಳಾದ್ರೆ ಉಪಚುನಾವಣೆಯ ಸಂಖ್ಯೆ 4ಕ್ಕೆ ಏರಲಿದೆ. ಅಷ್ಟಕ್ಕೂ ಈ ಹಿಂದೆ 3 ಉಪಚುನಾವಣೆಗಳು ನಡೆಯೋಕೆ ಕಾರಣಗಳಾದ್ರೂ ಏನು? 3 ಉಪಚುನಾವಣೆಗಳಲ್ಲಿ ಆಡಳಿತಾರೂಢ ಪಕ್ಷಗಳು ಗೆದ್ದಿದ್ದಾವ ಅಥವಾ ಪ್ರತಿಪಕ್ಷಗಳು ಗೆದ್ದಿದ್ದಾವ ಅನ್ನೋದನ್ನ ಮೆಲುಕು ಹಾಕಿ ನೋಡಿದ್ರೆ ಮಂಡ್ಯ ಲೋಕಸಭೆಗೆ ಮೊಟ್ಟ ಮೊದಲ ಬಾರಿಗೆ ಉಪಚುನಾವಣೆ ನಡೆದಿದ್ದು 1968ರಲ್ಲಿ. 1952ರ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಿಂದ ಸತತ 4 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ಎಂಕೆ ಶಿವನಂಜಪ್ಪ 1967ರಲ್ಲಿ 4ನೇ ಬಾರಿಗೆ ಗೆದ್ದ ವರ್ಷದಲ್ಲೇ ವಯೋಸಹಜ ಕಾಯಿಲೆಯಿಂದ ಮೃತಪಡುತ್ತಾರೆ.
ಆಗ ನಡೆದ ಮೊದಲ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಡಿ. ಚೌಡಯ್ಯ ವಿರುದ್ಧ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಭ್ಯರ್ಥಿಯಾಗಿದ್ದ ಎಸ್.ಎಂ. ಕೃಷ್ಣ ವಿಜಯಶಾಲಿಯಾಗುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗ್ತಾರೆ. ಆಗ ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಆಗಿದ್ರೂ ಎಸ್.ಎಂ. ಕೃಷ್ಣ ಅವರ ವರ್ಚಸ್ಸು ಅವರನ್ನ ಗೆಲ್ಲಿಸಿಯೇ ಬಿಡುತ್ತೆ. 1972ರಲ್ಲಿ ಸತತ 2 ಬಾರಿ ಮಂಡ್ಯ ಕ್ಷೇತ್ರದಿಂದ ಸಂಸದರಾಗಿದ್ದ ಚತುರ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರನ್ನ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಲುವಾಗಿ ಕೃಷ್ಣ ಕೈಯಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಎಂಎಲ್ಸಿ ಮಾಡಿಕೊಂಡು ಮಂತ್ರಿ ಮಾಡ್ತಾರೆ. ಆಗ ಎದುರಾದ ಮಂಡ್ಯ ಜಿಲ್ಲೆಯ 2ನೇ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೆ ಚಿಕ್ಕಲಿಂಗಯ್ಯ ಅಖಾಡಕ್ಕೆ ಇಳಿದ್ರೆ ಸಂಸ್ಥಾ ಕಾಂಗ್ರೆಸ್ನಿಂದ ಎಂ ಶ್ರೀನಿವಾಸ್ ಕಣಕ್ಕಿಳಿದು ಚಿಕ್ಕಲಿಂಗಯ್ಯ ವಿರುದ್ಧ ಸೋಲ್ತಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಇದ್ದಿದ್ರಿಂದ ಚಿಕ್ಕಲಿಂಗಯ್ಯ ಗೆಲುವು ಸಾಧಿಸ್ತಾರೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧಿಸುವ ಸಲುವಾಗಿ ಮಂಡ್ಯ ಕ್ಷೇತ್ರದ ಜೆಡಿಎಸ್ ಸಂಸದರಾಗಿದ್ದ ಎನ್ ಚಲುವರಾಯಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆಗ ಮಂಡ್ಯಕ್ಕೆ 3ನೇ ಬಾರಿಗೆ ಉಪಚುನಾವಣೆ ಎದುರಾಗುತ್ತೆ. ಆಗ ಅನಿರೀಕ್ಷಿತವಾಗಿ ರಾಜಕೀಯ ಪ್ರವೇಶ ಮಾಡುವ ನಟಿ ರಮ್ಯಾ ಜೆಡಿಎಸ್ ಅಭ್ಯರ್ಥಿ ಸಿಎಸ್ ಪುಟ್ಟರಾಜು ವಿರುದ್ಧ ಬರೋಬ್ಬರಿ 67,611 ಮತಗಳ ಅಂತರದ ಭರ್ಜರಿ ಜಯಭೇರಿ ಬಾರಿಸ್ತಾರೆ. ಅವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ 6 ಶಾಸಕರನ್ನ ಹೊಂದಿದ್ರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆ ರಾಜಕಾರಣ, ರಮ್ಯಾ ತಾರಾ ವರ್ಚಸ್ಸು, ತಂದೆ ಸತ್ತ ಅನುಕಂಪ ಇವೆಲ್ಲವೂ ರಮ್ಯಾರನ್ನ ಸುಲಭವಾಗಿ ಗೆಲ್ಲುವಂತೆ ಮಾಡುತ್ತೆ. ಈ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಲುಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರಸ್ತುತ 4ನೇ ಬಾರಿಗೆ ಲೋಕಸಭೆ ಉಪಚುನಾವಣೆ ಎದುರಾಗಿದೆ. ಹಾಗಾದ್ರೆ ಈ ಬಾರಿಯ ಉಪಚುನಾವಣೆಯ ವಿಶೇಷತೆಗಳಾದ್ರೂ ಏನು? ದೋಸ್ತಿ ಸರ್ಕಾರ ಚುನಾವಣೆ ಗೆಲ್ಲಲು ಮಾಡಿಕೊಂಡಿರುವ ಮಾಸ್ಟರ್ ಪ್ಲಾನ್ಗಳಾದ್ರೂ ಏನು? ಮಂಡ್ಯ ಲೋಕಸಭಾ ಅಖಾಡದ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. ಈ ಹಿಂದೆ ಮಂಡ್ಯ ಜಿಲ್ಲೆಗೆ ನಡೆದಿರುವ 19 ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಸಾಂಪ್ರದಾಯಿಕ ಎದುರಾಳಿ ಜನತಾದಳ. ಈ ಎರಡೂ ಪಕ್ಷಗಳೇ ಗೆಲುವಿಗಾಗಿ ಪೈಪೋಟಿ ನಡೆಸಿದ್ರೆ ಬಿಜೆಪಿ ಒಮ್ಮೆ ಬಿಟ್ರೆ ಮತ್ಯಾವ ಚುನಾವಣೆಯಲ್ಲೂ ಠೇವಣಿ ಸಹ ತೆಗೆದುಕೊಂಡಿಲ್ಲ. ಅವರೇ ಇದೀಗ ಮೈತ್ರಿ ಮಾಡಿಕೊಳ್ಳುವ ಮಾತು ಕೇಳಿ ಬಂದಿದೆ. ಏನದು ನೋಡೋಣ ಬನ್ನಿ. ಪ್ರತಿ ಚುನಾವಣೆಯಲ್ಲೂ ಸಾಂಪ್ರದಾಯಿಕ ಎದುರಾಳಿಗಳಾಗ್ತಿದ್ದ ಕಾಂಗ್ರೆಸ್ ಮತ್ತು ಜನತಾದಳ ಪ್ರಸ್ತುತ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ದೋಸ್ತಿಗಳಾಗಿವೆ. ಮಂಡ್ಯ ಜೆಡಿಎಸ್ ಭದ್ರಕೋಟೆಯಾದ ಕಾರಣ ಜೆಡಿಎಸ್ಗೆ ಕಾಂಗ್ರೆಸ್ ಪಕ್ಷ ಕ್ಷೇತ್ರ ಬಿಟ್ಟುಕೊಟ್ಟಿದೆ. ಇದೀಗ ಜೆಡಿಎಸ್ ವಿರುದ್ಧ ಕಣಕ್ಕಿಳಿಯುವ ಬಿಜೆಪಿ ಪಕ್ಷದ ನಡುವೆ ನೇರ ಹಣಾಹಣಿ ನಡೆಯಲಿದೆ. ಜೆಡಿಎಸ್ ಕಾಂಗ್ರೆಸ್ ಏನೋ ಮೈತ್ರಿಯಾಗಿದೆ, ಆದ್ರೆ ಕಾಂಗ್ರೆಸ್ ನಾಯಕರು ಮಂಡ್ಯ ಜಿಲ್ಲೆಯ ಪ್ರಾಮಾಣಿಕವಾಗಿ ಜೆಡಿಎಸ್ ಗೆಲುವಿಗೆ ಶ್ರಮ ವಹಿಸ್ತಾರಾ ಅನ್ನೋದೇ ಪ್ರಶ್ನೆ. ಕಾಂಗ್ರೆಸ್ ಮುಖಂಡರ ನೆರವು ಪಡೆದು ಬಿಜೆಪಿಗೆ ಮತಗಳಿಕೆಯಲ್ಲಿ ಪ್ರಭುತ್ವ ಸಾಧಿಸುವ ಅವಕಾಶವಿದ್ರೂ ಬಿಜೆಪಿ ಪಕ್ಷ ಮಂಡ್ಯ ಜನರಿಗೆ ಪರಿಚಯ ಇಲ್ಲದ ಡಾಕ್ಟರ್ ಸಿದ್ದರಾಮಯ್ಯ ಎಂಬುವರಿಗೆ ಟಿಕೆಟ್ ನೀಡಿದೆ. ವಾಣಿಜ್ಯ ಇಲಾಖೆ ಅಧಿಕಾರಿಯಾಗಿದ್ದ ಡಾಕ್ಟರ್ ಸಿದ್ದರಾಮಯ್ಯಗೆ ಮಂಡ್ಯ ಬಿಜೆಪಿ ಮುಖಂಡರ ವಿರೋಧವಿದ್ದು ಅವರು ಜೆಡಿಎಸ್ ಹಾಗೂ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿ ಮುಂದೆ ದುರ್ಬಲ ಅಭ್ಯರ್ಥಿಯಂತೆ ಕಾಣ್ತಾರೆ. ಮಂಡ್ಯ ಲೋಕಸಭೆಗೆ ಈ ಬಾರಿ ನಡೆಯುತ್ತಿರುವ ಉಪಚುನಾವಣೆ ಎಲ್ಲೋ ಒಂದ್ ಕಡೆ ಒನ್ ಸೈಡ್ ಮ್ಯಾಚ್ ಅಂತಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈ ಹಿಂದೆ ಮಂಡ್ಯ ಲೋಕಸಭೆಗೆ ಬಿಜೆಪಿಯಿಂದ ಮಾಜಿ ಡಿಸಿಎಂ ಆರ್ ಅಶೋಕ್, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹಾಗೂ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್ ಹೆಸರು ಕೇಳಿ ಬಂದಿತ್ತಾದ್ರೂ ಅಂತಿಮ ಗಳಿಗೆಯಲ್ಲಿ ಯಡಿಯೂರಪ್ಪ ಡಾಕ್ಟರ್ ಸಿದ್ದರಾಮಯ್ಯಗೆ ಮಣೆ ಹಾಕಿದ್ದಾರೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲೂ ಜೆಡಿಎಸ್ ಶಾಸಕರೇ ಇದ್ದಾರೆ. ಮೇಲುಕೋಟೆ ಹೊರತುಪಡಿಸಿ ಉಳಿದ 7 ಕಡೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳೇ ಜೆಡಿಎಸ್ಗೆ ಎದುರಾಳಿಯಾಗಿ ಸೋಲನ್ನಪ್ಪಿದ್ದಾರೆ. ಈ 7 ಕ್ಷೇತ್ರದಲ್ಲೂ ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದ್ದು ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಾವು ಮುಂಗುಸಿಯಂತೆ. ಹೀಗಿರುವಾಗ ಕಾಂಗ್ರೆಸ್ಸಿಗರನ್ನ ಸಂಭಾಳಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು
ಚುನಾವಣೆ ಮಾಡಿಕೊಳ್ಳೋದೇ ಜೆಡಿಎಸ್ ಅಭ್ಯರ್ಥಿಯಾಗುವವರಿಗೆ ಸಾಹಸದ ಪ್ರಶ್ನೆಯಾಗಿದೆ. ಈಗಾಗಲೇ ಮಂಡ್ಯದಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಮಾಜಿ ಸಚಿವ ಚೆಲುವರಾಯಸ್ವಾಮಿ ನಡುವೆ ವಾಕ್ಸಮರ ಏರ್ಪಟ್ಟಿದ್ದು, ಇದು ದೋಸ್ತಿ ಸರ್ಕಾರಕ್ಕಿಂತ ಮಂಡ್ಯ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇದರಿಂದ ಎಚ್ಚೆತ್ತ ದೊಡ್ಡಗೌಡರು ಜೆಡಿಎಸ್ ನಾಯಕರಿಗೆ ಚೆಲುವರಾಯಸ್ವಾಮಿ ಮತ್ತು ಕಾಂಗ್ರೆಸ್ಸಿಗರನ್ನ ಟೀಕಿಸದಂತೆ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಇದಾಗಿಯೂ ಕೂಡ ನಾಯಕರ ಮಾತಿನ ಸಮರ ನಿಂತರೂ ನಾಯಕರ ಬೆಂಬಲಿಗರ ವಾಕ್ಸಮರ ಮುಂದುವರೆದಿದೆ. ಇನ್ನು ಮಂಡ್ಯ ಜೆಡಿಎಸ್ನಿಂದ ಗೌಡರ ಮನೆಯ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಹೆಸರು ಕೇಳಿ ಬಂದಿತ್ತಾದ್ರೂ ಅಂತಿಮವಾಗಿ ಟಿಕೆಟ್ ಮಾಜಿ ಶಾಸಕ ಎಲ್ಆರ್ ಶಿವರಾಮೇಗೌಡಗೆ ದಕ್ಕಿದ್ದು ಅಶ್ವಿನ್ ಗೌಡರಿಗೆ ಕೊಂಚ ಬೇಸರವಾಗಿದೆ. ಇನ್ನು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಥಿತಿಗತಿ ನೋಡೋದಾದ್ರೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಜೆಡಿಎಸ್ನ ಎಂ ಶ್ರೀನಿವಾಸ್ ಶಾಸಕ. ಇವರ ವಿರುದ್ಧ ಕಾಂಗ್ರೆಸ್ನ ಗಣಿಗ ರವಿಕುಮಾರ್ ಸೋಲನ್ನಪ್ಪಿದ್ರು. 17,000 ಅಂತರದಲ್ಲಿ ಸೋತಿದ್ದ ರವಿಕುಮಾರ್ ಶ್ರೀನಿವಾಸ್ ರಾಜಕೀಯ ಹೊರತುಪಡಿಸಿಯೂ ಉತ್ತಮ ಬಾಂಧವ್ಯ ಹೊಂದಿಲ್ಲ. ಜೆಡಿಎಸ್ ಅಭ್ಯರ್ಥಿಯಾಗಿ ಬರುವವರು ರವಿಕುಮಾರ್ ಸೇರಿದಂತೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಿದೆ. ಆದರೆ ಮಂಡ್ಯ ಕ್ಷೇತ್ರದಲ್ಲಿ 2 ಪಕ್ಷ ಒಗ್ಗೂಡಿಸುವುದು ದೊಡ್ಡ ಕಷ್ಟವೇನಲ್ಲ. ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ ಮಾದೇಗೌಡ ಹೀನಾಯ ಸೋಲನ್ನುಂಡಿದ್ರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತಬ್ಯಾಂಕ್ ದೊಡ್ಡ ಮಟ್ಟದಲ್ಲೇ ಇದೆ. ಆದರೆ ಉಭಯ ನಾಯಕರ ನಡುವೆ ರಾಜಕೀಯ ಸಮರಕ್ಕಿಂತ ವೈಯಕ್ತಿಕ ಸಮರ ಹೆಚ್ಚಾಗಿದ್ದು, ಇಬ್ಬರು ಇತ್ತೀಚಿನ ದಿನದಲ್ಲಿ ವೇದಿಕೆ ಹಂಚಿಕೊಂಡ ಇತಿಹಾಸವೇ ಇಲ್ಲ. ಹೀಗಿರುವಾಗ ಮದ್ದೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗುವವರು ಕಾಂಗ್ರೆಸ್ಸಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ದೊಡ್ಡ ಸಾಹಸ. ಎಷ್ಟೇ ಅಲ್ಲ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದೇ ಆದ್ರೆ ಇನ್ನೂ ಅನೇಕ ಅಡೆತಡೆಗಳು ಎದುರಾಗ್ಲಿವೆ. ಆ ಅಡೆತಡೆಗಳು ಯಾವುವು ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ಮಂಡ್ಯ ಕ್ಷೇತ್ರದಲ್ಲಿನ ಒಳಗಿನ ರಾಜಕೀಯ ಬೆಳವಣಿಗೆ ಹೇಗಿದೆ? ಯಾವಾಗಲೂ ಬದ್ಧ ವೈರಿಗಳಾಗ್ತಿದ್ದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದಾಗಿ ಕಣಕ್ಕೆ ಇಳಿಯುತ್ತಿವೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಏನಾಗಬಹುದು? ಇದರಿಂದ ಬಿಜೆಪಿಗೆ ಆಗೋ ಲಾಭವೇನು? ನೋಡೋಣ ಬನ್ನಿ. ಈ ಚುನಾವಣೆಯಲ್ಲಿ ಮಳವಳ್ಳಿ ಮೀಸಲು ಕ್ಷೇತ್ರದ ಹಾಲಿ ಶಾಸಕ ಜೆಡಿಎಸ್ನ ಡಾಕ್ಟರ್ ಅನ್ನದಾನಿ ಇವರ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಸೋಲನ್ನಪ್ಪಿದ್ರು. ಇವರಿಬ್ಬರ ನಡುವೆಯೂ ರಾಜಕೀಯ ವೈಷಮ್ಯಕ್ಕಿಂತ ವೈಯಕ್ತಿಕ ವೈಷಮ್ಯವೇ ಹೆಚ್ಚಿದ್ದು, ನರೇಂದ್ರ ಸ್ವಾಮಿ ಅವರು 2 ದಶಕಗಳಿಂದ ಜೆಡಿಎಸ್ ವಿರುದ್ಧ ರಾಜಕಾರಣ ಮಾಡಿಕೊಂಡು ಬಂದವರು. ಇವರನ್ನ ಜೆಡಿಎಸ್ ಅಭ್ಯರ್ಥಿ ಅದ್ಯಾವ ರೀತಿ ತನ್ನತ್ತ ಸೆಳೆಯುತ್ತಾರೋ ದೇವರೇ ಬಲ್ಲ. ನಾಗಮಂಗಲ ಕ್ಷೇತ್ರ ಇಡೀ ಜಿಲ್ಲೆಯ ರಾಜಕೀಯಕ್ಕಿಂತ ಭಿನ್ನ. ಇಲ್ಲಿ ಜೆಡಿಎಸ್ ಶಾಸಕ ಸುರೇಶ್ ಗೌಡ ಮತ್ತು ಕಾಂಗ್ರೆಸ್ನ ಚೆಲುವರಾಯಸ್ವಾಮಿ ಬದ್ಧ ವೈರಿಗಳು. ಜೆಡಿಎಸ್ನಲ್ಲೇ ಇದ್ದ ಚೆಲುವರಾಯಸ್ವಾಮಿ ಕುಮಾರಸ್ವಾಮಿ ವಿರುದ್ಧ ಬಂಡೆದ್ದು ಕಾಂಗ್ರೆಸ್ ಸೇರಿದವರು. ಹಾಗೆಯೇ ಕಾಂಗ್ರೆಸ್ನಲ್ಲಿದ್ದ ಸುರೇಶ್ ಗೌಡ ಜೆಡಿಎಸ್ಗೆ ಬಂದು ಚುನಾವಣೆ ಗೆದ್ದವರು. ಈಗಾಗಲೇ ದೋಸ್ತಿ ಸರ್ಕಾರವಿದ್ರೂ ಜೆಡಿಎಸ್ ವಿರುದ್ಧ ಉರಿದುರಿದು ಬೀಳುತ್ತಿರುವ ಚೆಲುವರಾಯಸ್ವಾಮಿಯನ್ನ ಜೆಡಿಎಸ್ ಅಭ್ಯರ್ಥಿ ತಣ್ಣಗೆ ಮಾಡೋದು ಕಷ್ಟ ಸಾಧ್ಯ. ಶ್ರೀರಂಗಪಟ್ಟಣ ಕ್ಷೇತ್ರ ಸಹ ನಾಗಮಂಗಲಕ್ಕಿಂತ ಭಿನ್ನವಾಗಿಲ್ಲ. ಇಲ್ಲಿಯ ಹಾಲಿ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಬಂದ್ರೆ, ಜೆಡಿಎಸ್ನಲ್ಲಿದ್ದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಕಾಂಗ್ರೆಸ್ ಸೇರಿದ್ದಾರೆ. ಈ ಕ್ಷೇತ್ರದಲ್ಲೂ ಸಹ ರಮೇಶ್ ಬಾಬು ಜೆಡಿಎಸ್ಗೆ ಚುನಾವಣೆ ಮಾಡೋದು ಕಷ್ಟವಿದ್ದು, ಜೆಡಿಎಸ್ ಅಭ್ಯರ್ಥಿ ಹೇಗೆ ತಮ್ಮತ್ತ ಸೆಳೆಯುತ್ತಾರೋ ಅದರ ಮೇಲೆ ನಿಂತಿದೆ. ಇನ್ನು ಮೇಲುಕೋಟೆ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಹಾಲಿ ಜೆಡಿಎಸ್ ಶಾಸಕ. ಇವರ ವಿರುದ್ಧ ಸರ್ವೋದಯ ಕರ್ನಾಟಕ ಪಕ್ಷದಿಂದ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಪುತ್ರ
ದರ್ಶನ್ ಪುಟ್ಟಣ್ಣಯ್ಯ ಸ್ಪರ್ಧಿಸಿ ಸೋಲನ್ನಪ್ಪಿದ್ರು. ದರ್ಶನ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕದೆ ಬೆಂಬಲ ಕೊಟ್ಟಿತ್ತು. ದರ್ಶನ್ ನೇತೃತ್ವದ ರೈತ ಸಂಘ ಮೇಲುಕೋಟೆಯಲ್ಲಿ ಬಲಾಢ್ಯವಾಗಿದ್ದು, ದರ್ಶನ್ ನೇತೃತ್ವದ ರೈತ ಸಂಘದ ಮತದಾರರನ್ನ ಜೆಡಿಎಸ್ ಅಭ್ಯರ್ಥಿ ಸೆಳೆಯೋದು ಸಹ ತುಸು ಕಷ್ಟ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಜೆಡಿಎಸ್ನ ನಾರಾಯಣಗೌಡ ಇವರ ವಿರುದ್ಧ ಸ್ಪರ್ಧಿಸಿ ಸೋತ ಹಳೆ ಹುಲಿ ಕೆಬಿ ಚಂದ್ರಶೇಖರ್ಗೂ ನಾರಾಯಣಗೌಡಗೂ ಸಂಬಂಧ ಅಷ್ಟಕ್ಕಷ್ಟೇ. ಕೆಬಿಸಿ ಅವರನ್ನ ಜೆಡಿಎಸ್ ಅಭ್ಯರ್ಥಿ ಸಂಭಾಳಿಸಿಕೊಂಡು ತಮಗೆ ಚುನಾವಣೆ ಮಾಡುವಂತೆ ಮನವೊಲಿಸಿಕೊಳ್ಳಬೇಕಿದೆ. ಇನ್ನು ಮೈಸೂರು ಜಿಲ್ಲೆಯ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್, ಜೆಡಿಎಸ್ ಶಾಸಕ ಇವರ ವಿರುದ್ಧ ಕಾಂಗ್ರೆಸ್ನ ರವಿಶಂಕರ್ ಕೇವಲ 1,500 ಅಂತರದಲ್ಲಿ ಸೋಲನ್ನಪ್ಪಿದ್ರು. ರವಿಶಂಕರ್ ನೇತೃತ್ವದ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಪ್ರಾಬಲ್ಯವಾಗಿದ್ದು, ಮಹೇಶ್ ರವಿಶಂಕರ್ ಸಂಬಂಧ ಅಷ್ಟಕ್ಕಷ್ಟೇ. ಇಲ್ಲೂ ಸಹ ಕಾಂಗ್ರೆಸ್ ವಿಶ್ವಾಸ ಪಡೆಯಲು ಜೆಡಿಎಸ್ ಅಭ್ಯರ್ಥಿ ಶ್ರಮ ಪಡಬೇಕು. ಒಟ್ಟಾರೆ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಮಂಡ್ಯ ಲೋಕಸಭೆಯಲ್ಲಿ ಜೆಡಿಎಸ್ ಪಕ್ಷ ಸುಲಭದ ಗೆಲುವು ಸಾಧಿಸುತ್ತಾ ಅಥವಾ ನೀರು ಕುಡಿಯುತ್ತಾ? ಜೆಡಿಎಸ್ನ ನೇರ ಎದುರಾಳಿ ಬಿಜೆಪಿ ಮತಗಳಿಕೆಯಲ್ಲಿ ಕಮಾಲ್ ಮಾಡುತ್ತಾ? ಈ ಎಲ್ಲ ಉತ್ತರಕ್ಕೂ ನವೆಂಬರ್ 6ರಂದು ಕಾಯಲೇಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.